ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಶಿರೇಖಾ ಯೂಟ್ಯೂಬ್ ಚಾನಲ್. ನಾನಿವತ್ತು ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮನೇಲಿ ಏನು ಅಡುಗೆ ಮಾಡ್ತಾರೆ ಅನ್ನೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ. ಇಲ್ಲಿ ನಾನು ಕಡಲೆಕಾಳನ್ನ ಒಂದು ನೈಟ್ ಫುಲ್ ನೆನೆಸ್ಬಿಟ್ಟು ಅದನ್ನು ಬೆಳಗ್ಗೆ ಕುಕ್ಕರ್ಗೆ ಹಾಕಿ ಒಂದು ಕೂಗಿಸ್ತಾ ಇದ್ದೀನಿ. ಮೀನ್ಸ್ ಇದು ಸ್ವಲ್ಪ ನುಣ್ಣಗಾಗಬೇಕು. ಇದನ್ನು ಶಿವರಾತ್ರಿ ದಿನ ಮಾತ್ರ ಮಾಡ್ತೀವಿ. ಸೊ ಹಾಗಾಗಿ ಇದನ್ನು ಉಸುಳಿ ಅಂತ ಕರಿತೀವಿ. ಮೀನ್ಸ್ ಇದನ್ನು ಮಾಡಲಿಕ್ಕೆ ಪಾತ್ರೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಈರುಳ್ಳಿನ ಹಾಕ್ಕೋಬೇಕು. ಹಾಗೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋ ತನಕ ಇದನ್ನ ಬಾಡಿಸ್ತಾ ಇರಬೇಕು. ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಇದಕ್ಕೆ ನಾವು ಮೊದಲೇ ಬೇಯಿಸ್ಕೊಂಡಿರೋಂಥ ಕಡಲೆಕಾಳನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಶಿವರಾತ್ರಿ ಉಪವಾಸ ಇರೋದ್ರಿಂದ ಇದಕ್ಕೆ ಹೆಚ್ಚಿಗೆ ಯಾವ ಮಸಾಲೆನೂ ಆ್ಯಡ್ ಮಾಡ್ತಾ ಇಲ್ಲ. ಜಸ್ಟ್ ಇಲ್ಲಿ ಉಪ್ಪು, ಖಾರ ಮತ್ತು ಅರಿಶಿನ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಖಾರ ಮತ್ತು ಅರಿಶಿನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬಾಯ್ಲ್ ಮಾಡಲಿಕ್ಕೆ ಬಿಡ್ತೀನಿ. ಮಸಾಲೆ ಯಾವುದೇ ಮಸಾಲನೂ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ. ಹಾಗೆ ಗುರಳ್ ಪೌಡ್ರನ್ನೂ ಹಾಕಿಲ್ಲ. ಮೀನ್ಸ್ ಹುಚ್ಚಳ ಪೌಡ್ರ್ ಅಂತ ಹೇಳ್ತಾರಲ್ಲ, ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ಬೆಲ್ಲ ಮತ್ತು ಉಪ್ಪನ್ನ ಹಾಕಿ ಎಲ್ಲ ಸ್ಪೈಸಸ್ನ ಹಾಕಿದ ನೆಕ್ಸ್ಟು ಈ ಥರ ಬಟ್ಟೆಯಲ್ಲಿ ಪಾತ್ರೆ ಹಿಡ್ಕೊಂಡು ಅದನ್ನು ಕುಲುಕಬೇಕು. ಅಂದರೆ ಅದು ಸ್ಪೂನ್ ಹಾಕಿ ಆಡಿಸ್ಬಿಟ್ರೆ ಕಾಳುಗಳು ಹೊಡಿತವೆ ಅನ್ನೋ ಕಾರಣಕ್ಕೆ ಈ ಥರ ಎತ್ತಿ ಕೊರಿಸ್ಬೇಕು. ಮೀನ್ಸ್ ಎಲ್ಲ ಮಸಾಲನೂ ಸ್ಪ್ರೆಡ್ ಆಗುತ್ತೆ, ಕಾಳುಗಳು ಹೊಡಿಯೋದಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಮುಗೀತು, ಉಸುಳಿ ರೆಡಿ ಆಯಿತು. ನೆಕ್ಸ್ಟ್ ಒಂದು ಬಾಣಲಿಲಿ ಗೋಧಿ ಹಿಟ್ಟನ್ನ ಹುರ್ಕೋತಾ ಇದ್ದೀವಿ ಅಳ್ಳಿಟ್ಟು ಮಾಡಲಿಕ್ಕೆ. ಇದನ್ನು ನಾವು ಡೈರೆಕ್ಟಾಗಿ ಈ ಥರ ಹಿಟ್ಟು ತೊಗೊಂಡು ಫ್ರೈ ಮಾಡ್ಕೋಬೋದು. ಇನ್ನೊಂದು ವೇ ಏನಂದರೆ ಗೋಧಿನ ಡೈರೆಕ್ಟಾಗಿ ಹುರಿದ್ಬಿಟ್ಟು ಗಿರಣಿಗೆ ಕೊಟ್ಟು ಹಿಟ್ಟು ಮಾಡಿಸ್ಕೊಂಡು ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಟೈಮ್ ಇಲ್ಲಾಂದರೆ ಈ ಥರನೂ ಡೈರೆಕ್ಟಾಗಿ ಗೋಧಿ ಹಿಟ್ಟನ್ನ ಫ್ರೈ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಯಲ್ಲಿ ಒಂದು ಚೊಂಬಷ್ಟು ನೀರು ಹಾಕ್ಕೊಂಡು ಅದಕ್ಕೆ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ಬೆಲ್ಲ ಆ್ಯಡ್ ಮಾಡಬೇಕು. ಬೆಲ್ಲನ ಕರಗಿಸ್ಕೋಬೇಕು ಅಷ್ಟು. ಬೆಲ್ಲ ಕರಗಿ ಕುದಿಯೋಷ್ಟಿದ್ರೆ ಸಾಕು. ನೆಕ್ಸ್ಟ್ ಆಮೇಲೆ ಒಣ ಶುಂಠಿ ಪೌಡ್ರು, ಏಲಕ್ಕಿ ಹಾಕಿ ಕುಟ್ಟಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ಅಲ್ಲಿ ಆ್ಯಡ್ ಮಾಡಿದೆ. ನೆಕ್ಸ್ಟ್ ಈ ಥರ ಕುದಿಯೋ ಟೈಮಲ್ಲಿ ನಾವು ಹುರ್ಕೊಂಡಿರೋ ಹಿಟ್ಟನ್ನ ಹಾಕಿ ಮುದ್ದೆ ತಿರುತ್ತೀವಲ್ಲ ಆ ಥರ ಕೈ ಆಡಿಸ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಕೈ ಆಡಿಸೋದ್ರಿಂದ ಅದು ಗಂಟಾಗಲ್ಲ. ಆಮೇಲೆ ಅದಕ್ಕೆ ಉಂಡೆ ಕಟ್ಟೋ ಅದಕ್ಕೆ ನೀಟಾಗಿ ಬರುತ್ತೆ. ಇದನ್ನು ನಾವು ಶಿವರಾತ್ರಿಲಿ ಮಾತ್ರ ಮಾಡ್ತೀವಿ. ಅದು ರಾತ್ರಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ದೇವ್ರಿಗೆ ಎಡೆ ಕೊಟ್ಟಾದಮೇಲೆ ಇದನ್ನೇ ಎಡೆ ಕೊಡೋದು ದೇವ್ರಿಗೆ. ಸೊ ನೀಟಾಗಿ ಅದನ್ನು ಮುದ್ದೆ ಥರ ಅಲ್ಲಾಡಿಸ್ತಾ ಇರಬೇಕು. ಅಲ್ಲಾಡಿಸಿದ್ರೆ ಅದು ಗಂಟಾಗಲ್ಲ. ನೆಕ್ಸ್ಟ್ ಉಂಡೆ ಕಟ್ಟೋಕ್ಕೂ ಈಸಿ ಆಗುತ್ತೆ, ಚೆನ್ನಾಗಿ ಬೆಂದೋಗುತ್ತೆ. ಫೈನಲಿ ಅಳ್ಳಿಟ್ಟು ರೆಡಿ ಆಯಿತು. ಇದನ್ನು ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆ ಕಟ್ಟೋದು. ಮೀನ್ಸ್ ಇದಕ್ಕೆ ಒಣ ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಪ್ಲೇಟಲ್ಲಿ, ಮತ್ತು ಗಸಗಸೆನ ಸುತ್ತಲೂ ಹರಡ್ಕೋತಾ ಇದ್ದೀನಿ. ಮೀನ್ಸ್ ಉಂಡೆ ಕಟ್ಟಾದಮೇಲೆ ಅದರ ಮೇಲ್ಗಡೆ ಸ್ಪ್ರೆಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮೀನ್ಸ್ ತಿನ್ನುವಾಗೂ ರುಚಿಯಾಗಿರುತ್ತೆ.
ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ಥರ ಮಾಡಿದರೆ ಆಯಿತು. ಜಸ್ಟ್ ಒಂದು ಉಂಡೆ ಕಟ್ಟೋದು, ಅದು ಪ್ಲೇಟ್ ಮೇಲೆ ಹಾಕಿರೋಂಥ ಕೊಬ್ಬರಿ ಮತ್ತು ಗಸಗಸೆ ಮೇಲೆ ಜಸ್ಟ್ ಮೇಲೆ ಸ್ಪ್ರೆಡ್ ಮಾಡಿದರೆ ಆಯಿತು. ಸೊ ನೆಕ್ಸ್ಟು ಶಿವರಾತ್ರಿ ಎಡೆಗೆ ಎಲ್ಲ ಹಣ್ಣುಗಳನ್ನು ತಂದು ಕಟ್ ಮಾಡಿದ್ದೀನಿ ಪೂಜೆಗೆ. ಸೊ ಇಲ್ಲಿ ಪೂಜೆ ನಡೀತಾ ಇದೆ.